ಪಂಜಾಬಲ್ಲಿ ನಾವು ಪ್ಯಾಡಿ ಮತ್ತು ವೀಟು ಶುಗರ್ ಕೈನ್ ಜಾಸ್ತಿ ಬೆಳಿತೀವಿ ಅಂತ ಅವ್ರು ಅದಕ್ಕೆ ಸ್ಟ್ರೈಕ್ ಮಾಡ್ತಿದ್ದಾರೆ. ಇದೇ ರೀತಿ ನಾವು ಎಲ್ಲರಿಗೂ ಮಿನಿಮಮ್ ಪ್ರೈಸ್ ಕೊಟ್ಕೊಂಡು ಹೋದ್ರೆ ನಾನು ಹೇಳಿದ್ನಲ್ಲ 3 ತಿಂಗಳಲ್ಲಿ ನಮ್ಮ ದೇಶ ದಿವಾಳಿ ಆಗೋಗುತ್ತೆ. ಸಿಖ್ ಮಿಲಿಟೆನ್ಸಿ ವಾಸ್ ನಾಟ್ ಸ್ಟಾರ್ಟ್ ಬೈ ರಾಜೀವ್ ಗಾಂಧಿ. ಸಿಖ್ ಮಿಲಿಟೆನ್ಸಿ ವಾಸ್ ಎರಾಡಿಕೇಟೆಡ್ ಬೈ PV ನರಸಿಂಹರಾವ್. ಗಾಂಧಿ ವಂಶಕ್ಕೆ ಕೊಟ್ಟಿದ್ರೆ ಅದು ಆಗ್ತಾ ಇರಲಿಲ್ಲ. ಅತ್ಯಂತ ಹೆಚ್ಚಾಗಿ ಯೂಸ್ ಮಾಡುವ ಯೂರಿಯಾ ಆಕ್ಚುಯಲ್ ಪ್ರೈಸ್ 1750 ರೂಪಾಯಿ ಇದ್ರೆ ಸರ್ಕಾರ ಸಬ್ಸಿಡಿ ಕೊಟ್ಟು ಅದನ್ನ ಕೇವಲ 283 ರೂಪಾಯಿಗೆ ಮಾರ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಪಂಜಾಬ್ ಫಾರ್ಮರ್ಸ್ ಒಬ್ಬರೇ ಫಾರ್ಮರ್ಸ್ ಅಲ್ಲ. ತರಕಾರಿ ಬೆಳೆಯೋರು ಫಾರ್ಮರ್ಸ್ ಅಂದ್ರೆ ಹೂ ಬೆಳೆಯೋರು ಫಾರ್ಮರ್ಸ್ ಅಂದ್ರೆ ಹಣ್ಣು ಬೆಳೆಯೋರು ಫಾರ್ಮರ್ಸು. ಇದನ್ನ ನಾವೆಲ್ಲ ತಿಳ್ಕೋಬೇಕು. ಅಫ್ಘಾನಿಸ್ತಾನದಲ್ಲಿ 1996ರಲ್ಲಿ ತಾಲಿಬಾನ್ ಬರಕ್ಕಿಂತ ಮುಂಚೆ ಸುಮಾರು 5 ಲಕ್ಷ ಜನ ಸಿಕ್ಕಿದ್ರು. ಇವತ್ತು ಸುಮಾರು 20 ಜನ ಸಿಕ್ಕಿದ್ದಾರೆ. ಅಂದಮೇಲೆ ಸಿಕ್ಸ್ನ ಪರ್ಸಿಕ್ಯೂಟ್ ಮಾಡ್ತಾ ಇರೋರು ಜಹಾದಿ ಎಲಿಮೆಂಟ್ಸ್ ಅಷ್ಟೇ ಹೊರತು ಅವರು ಭಾರತ ದೇಶದಲ್ಲಿ ಸಂತೋಷವಾಗಿ ಪ್ರಾಸ್ಪರಸ್ ಆಗಿ ಖಂಡಿತ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ. ರ್ಯಾಡಿಕಲೈಸೇಷನ್ ಥ್ರೂ ವಿಕ್ಟಿಮೈಸೇಷನ್ ಹೀಗಂದ್ರೆ ಏನು? ಹೀಗಂದರೆ ನಮ್ಮ ಬುದ್ಧಿಜೀವಿಗಳು, ಅರ್ಬನ್ ನಕ್ಸಲ್ಸು, ಲೆಫ್ಟಿಸ್ಟ್ಗಳು ಒಬ್ಬ ವ್ಯಕ್ತಿಗಾಗಲಿ ಒಂದು ಜನಾಂಗಕ್ಕಾಗಲಿ ಬ್ರೈನ್ ವಾಶ್ ಮಾಡೋದು. ಅವ್ರು ಯಾವ ರೀತಿ ಬ್ರೈನ್ ವಾಶ್ ಮಾಡ್ತಾರೆ? ನಿನ್ನ ಉಳಿವಿಗೆ ಒಂದು ದೊಡ್ಡ ಧಕ್ಕೆ ಇದೆ, ನಿನ್ನ ಎಕ್ಸಿಸ್ಟೆನ್ಸೇ ಕಷ್ಟ ಆಗತ್ತೆ ಅಂತ ಅವನಿಗೆ ಬ್ರೈನ್ ವಾಶ್ ಮಾಡಿ ಅವನನ್ನು ವಾಯ್ಲೆನ್ಸ್ ಕಡೆಗೆ ಎಳೆಯುವುದೇ ರ್ಯಾಡಿಕಲೈಸೇಷನ್ ಥ್ರೂ ವಿಕ್ಟಿಮೈಸೇಷನ್. ಇದಕ್ಕೆ ನಾನು ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ. 2024ನೇ ಚುನಾವಣೆಯಲ್ಲಿ ಮೋದಿ ಗೆದ್ದರೆ ಇದೇ ಲಾಸ್ಟ್ ಎಲೆಕ್ಷನ್ನು. ಮೋದಿ ತಿರ್ಗಾ ಪ್ರಧಾನಿ ಆದರೆ ಮನುವಾದ ಬರುತ್ತೆ. ಮೋದಿ ಪ್ರಧಾನಿ ಆದರೆ ಎಲ್ಲ ಮಸೀದಿಗಳನ್ನು ಹೊಡಿತಾರೆ. CAA ಜಾರಿ ಆದರೆ ಇಲ್ಲಿರೋ ಮುಸಲ್ಮಾನರು ವೋಟ್ ಎಲ್ಲ ಕಿತ್ಕೊಳ್ತಾರೆ. ಮುಸಲ್ಮಾನರನ್ನೆಲ್ಲ ವಾಪಸ್ಸು ಬಾಂಗ್ಲಾದೇಶಕ್ಕೆ ಕಳಿಸ್ತಾರೆ. ಫಾರ್ಮ್ ಲಾಸ್ ಇಂಪ್ಲಿಮೆಂಟ್ ಆದರೆ ಅದಾನಿ ಅಂಬಾನಿ ಅವರು ಎಲ್ಲ ಬಡ ರೈತರದ್ದು ಜಮೀನು ಕೊಂಡ್ಕೊಂಡ್ಬಿಡ್ತಾರೆ. ಈ ಥರ ಹೇಳಿ ಆಗಿರೋದೇ ಇವತ್ತು ಪಂಜಾಬಲ್ಲಿ ಹರಿಯಾಣಲ್ಲಿ ಆಗ್ತಿರೋ ಫಾರ್ಮರ್ಸ್ ಅನ್ರೆಸ್ಟ್. ದಿಸ್ ಈಸ್ ರ್ಯಾಡಿಕಲೈಸೇಷನ್ ಥ್ರೂ ವಿಕ್ಟಿಮೈಸೇಷನ್. ಈ 3 ವರ್ಷದ ಕೆಳಗೇನೂ ಫಾರಂ ಪ್ರೊಟೆಸ್ಟ್ 1 ಆಯಿತು, ಈಗ ಫಾರಂ ಪ್ರೊಟೆಸ್ಟ್ 2 ಆಗ್ತಾ ಇದೆ. ಈ ರೀತಿ ಫಾರಂ ಪ್ರೊಟೆಸ್ಟ್ಗೆ ಪ್ರಚೋದಿಸಿ ಹಾಗೂ ಸಪೋರ್ಟ್ ಮಾಡ್ತಿರೋರು ಯಾರು? ಇದರಲ್ಲಿ 3 ಜನ ಕಾಣಿಸ್ತಾರೆ. ಒಂದು, ಪೊಲಿಟಿಕಲ್ ಪಾರ್ಟೀಸ್ ಲೈಕ್ ಕಾಂಗ್ರೆಸ್, ಆಪ್ ಆ್ಯಂಡ್ ಲೆಫ್ಟಿಸ್. 2, ರಿಚ್ ಫಾರ್ಮರ್ಸ್ ಮತ್ತು ಕೆಲ ಖಲಿಸ್ತಾನಿ ಸಪೋರ್ಟರ್ಸ್ ಹಾಗೂ ನೇಷನ್ ಡಿವೈಡರ್ಸ್. ಇದರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ನೋಡೋಣ. ಶುರುವಿನಲ್ಲೇ ಹೇಳ್ತೇನೆ, ಒಂದು ಮಾತು ಸತ್ಯ. ಭಾರತ ದೇಶದಲ್ಲಿ 90% ಫಾರ್ಮರ್ಸು ಅಂದರೆ 100ಕ್ಕೆ 90% ರೈತರು ಬಡವರಾಗಿದ್ದಾರೆ ಮತ್ತು ಸಣ್ಣ ರೈತರು. ಇದು ಸತ್ಯಾಂಶ. ಸ್ನೇಹಿತರೆ, ಈಗ ಕಾಂಗ್ರೆಸ್ಗೆ ಲೆಫ್ಟಿಸ್ಗೆ ಫಾರ್ಮ್ ಪ್ರೊಟೆಸ್ಟ್ ಬಗ್ಗೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತ ಯಾಕೆ ಹೇಳ್ತೀನಿ. ಫಾರ್ಮರ್ ಪ್ರೊಟೆಸ್ಟ್ ಏನು ಕೇಳ್ತಿದ್ದಾರೆ? ಫಾರ್ಮರ್ ಪ್ರೊಟೆಸ್ಟ್ ಮಾಡ್ತಿರೋ ರೈತರು ಮುಕ್ಕಾಲು ವಾಸಿ ಪಂಜಾಬಿನ ರಿಚ್ ಫಾರ್ಮರ್ಸು ಏನು ಕೇಳ್ತಿದ್ದಾರೆ ಅಂದರೆ, ಮೊದಲನೇದು ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡಿ. 2ನೇದು MSPನ ಒಂದು ಗೌರ್ಮೆಂಟ್ ಲಾ ಆಗಿ ಪರಿವರ್ತಿಸಿ ಅಂತ. ಈ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟು ಯಾವಾಗ ಬಂತು? ಸ್ವಾಮಿನಾಥನ್ ಕಮಿಟಿ ರಿಪೋರ್ಟು 2006ರಲ್ಲಿ ಗೌರ್ಮೆಂಟ್ಗೆ ಸಬ್ಮಿಟ್ ಆಯಿತು. ಹಾಗೂ 2007ರಲ್ಲಿ UPA ಗೌರ್ಮೆಂಟ್ ಅಂಡರ್ ಮನಮೋಹನ್ ಸಿಂಗ್ ಆ್ಯಂಡ್ ಸೋನಿಯಾ ಗಾಂಧಿ ರಿಜೆಕ್ಟೆಡ್ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್. 2007ರಿಂದ 2014ರಲ್ಲಿ ಕಾಂಗ್ರೆಸ್ಸು ಲೆಫ್ಟಿಸ್ಟ್ಗಳು ಕಡಲೆಪುರಿ ತಿಂತಿದ್ರ. ಸೆಂಟ್ರಲ್ ಸರ್ಕಾರ ಅವ್ರದೇ ಇತ್ತು. ಇದೇ ರೀತಿ ಮುಂದೆ ಆಪ್ ನೋಡಿದ್ರೆ, ಆಪು 2019 ಪಂಜಾಬ್ ಚುನಾವಣೆಯಲ್ಲಿ ನಾವು ರೈತರಿಗೆ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ಹಾಗೂ MSP ರೇಟಲ್ಲಿ ಎಲ್ಲ ಬೆಳೆಗಳನ್ನ ಕೊಂಡ್ಕೊಳ್ತೀವಿ ಅಂತ ಅವ್ರು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ರು. ಈಗ ಯಾಕೆ ಅವರು ಗೌರ್ಮೆಂಟ್ ವಿರುದ್ಧ ಪಂಜಾಬ್ ರೈತರನ್ನ ಎತ್ಕಡ್ತಾ ಇದ್ದಾರೆ? ಸ್ನೇಹಿತರೆ, ಇದರ ಒಳ ಅರ್ಥ ತಿಳ್ಕೋಬೇಕು. ಕಾಂಗ್ರೆಸ್ಸು, ಲೆಫ್ಟಿಸ್ಸು, ಆಪು ಇದು ಮಾಡ್ತಾ ಇರೋದು 2024ನೇ ಚುನಾವಣೆಯಲ್ಲಿ ಮೋದಿ ಏನಾದರೂ ಮಾಡಿ ಮೋದಿನ ಸೋಲಿಸಬೇಕು. ಇಲ್ಲದೇ ಇದ್ದರೆ, ಗಲಾಟೆ ಎಬ್ಬಿಸ್ತಾ ಇದ್ದರೆ ಮೋದಿನ ಸೋಲ್ಸೋಕ್ಕಾಗಲ್ಲ ಎಂದು ಅವರ ಒಂದು ಗ್ಲೋಬಲ್ ಪ್ಲ್ಯಾನ್. ಮತ್ತು 2ನೇದಾಗಿ ಫಾರ್ಮರ್ಸ್ ಪ್ರೊಟೆಸ್ಟ್ಗೆ ಖಲಿಸ್ತಾನಿ ಸಪೋರ್ಟರ್ಸು ಇನ್ಫಿಲ್ಟ್ರೇಟ್ ಆಗಿದ್ದಾರೆ ಅಂತ ಒಂದು ಅಲಿಗೇಷನ್ ಇದೆ. ಇದು ಯಾತಕ್ಕೆ ಬಂತು ಈ ಅಲಿಗೇಷನ್ನು? ಇದು ಯಾತಕ್ಕೆ ಬಂತು ಅಂದರೆ, ಫಾರಂ ಪ್ರೊಟೆಸ್ಟ್ 1, ಫಾರಂ ಪ್ರೊಟೆಸ್ಟ್ 2 ಇದರಲ್ಲಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದ ಜನರು ಏನು ಹೇಳ್ತಾ ಇದ್ರು? ಖಲಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು, ಬಿಂದ್ರನ್ ವಾಲೆ ಜಿಂದಾಬಾದ್ ಅಂತ ಹೇಳಿದ್ರು, ಮತ್ತು ಇಂದಿರಾ ಗಾಂಧಿನ ಯಾವ ರೀತಿ ಕೊಂದ್ವೋ ಅದೇ ರೀತಿ ಮೋದಿನ ಸಾಯಿಸ್ತೀವಿ ಅಂತ ಹೇಳಿದ್ರು. ನಮ್ಮ ಪಂಜಾಬ್ನ ಪಾಕಿಸ್ತಾನ ಜೊತೆಗೆ ಸೇರಿಸಿ ಅಂತ ಈಗಲೂ ಹೇಳ್ತಾ ಇದ್ದಾರೆ. ಇದೆಲ್ಲ ಹೇಳಿರೋದನ್ನು ಆಪ್ ಲೀಡರ್ಸು, ಆಮೇಲೆ ಕಾಂಗ್ರೆಸ್ ಲೀಡರ್ಸು, ಆಮೇಲೆ ಯೋಗೇಂದ್ರ ಯಾದವ್ ಅಂತ ರೈತ ಧುರೀಣರು
ಅವ್ರಿಗೂ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೂ ಎಲ್ಲ ಗೊತ್ತಿದೆ. ಆದರೆ ಅವರು ಕಣ್ಣು ಮುಚ್ಕೊಂಡು ಸುಮ್ಮನಿದ್ದಾರೆ. ನಾನು ಹೇಳ್ತಿರೋದು ಇದು ಮೆಜಾರಿಟಿ ಆರ್ ನಾಟ್ ಖಲಿಸ್ತಾನಿ ಸಪೋರ್ಟರ್ಸ್. ಆದರೆ ಫಾರ್ಮರ್ಸ್ ಪ್ರೊಟೆಸ್ಟ್ಗೆ ಕೆಲವು ಖಲಿಸ್ತಾನಿ ಸಪೋರ್ಟರ್ಸು ಇನ್ಫಿಲ್ಟ್ರೇಟ್ ಆಗಿರೋದಂತೂ ನಿಜ. ಈ ಖಲಿಸ್ತಾನಿ ಸಪೋರ್ಟರ್ಸ್ ಇನ್ನೊಂದೇನೆಂದರೆ, ಫಾರಮ್ ಪ್ರೊಟೆಸ್ಟ್ 3 ವರ್ಷದ ಕೆಳಗಾಯ್ತಲ್ಲ, ಆವಾಗ ಅದಕ್ಕೆ ಸಪೋರ್ಟ್ ಯಾರು ಮಾಡಿದ್ರು? ಪ್ರಪಂಚಾದ್ಯಂತ ಅದಕ್ಕೆ ಸಪೋರ್ಟ್ ಸಿಕ್ತು. ಯಾರ್ಯಾರು ಸಪೋರ್ಟ್ ಮಾಡಿದ್ರು? ಅಮೆರಿಕಾದ ಸಿಂಗರ್ ಡ್ಯಾನ್ಸರು ರೆಹನಾ ಅಂತ ಒಬ್ಳು ಸಪೋರ್ಟ್ ಮಾಡಿದ್ಲು. ಇವ್ರಿಗೆಲ್ಲ ಇಂಡಿಯಾ ಎಲ್ಲಿದೆ ಅಂತಾನೇ ಗೊತ್ತಿಲ್ಲ, ಫಾರಮ್ ಲಾಸ್ ಬಗ್ಗೆ ಇರಲಿ. ಮತ್ತು ಇವರು ಅಮೆರಿಕಾದಲ್ಲಿ, ಕೆನಡಾದಲ್ಲಿ ಎಲ್ಲ ಕಡೆ ನಮ್ಮ ಫಾರಮ್ ಲಾಸ್ಗೆ ವಿರುದ್ಧವಾಗಿ ಸಪೋರ್ಟ್ ಮಾಡಿ ಟ್ವೀಟ್ಗಳು ಮಾಡಿದ್ರು ಮತ್ತು ಹೇಳಿಕೆಗಳನ್ನು ಕೊಟ್ಟರು. ಇದೊಂದು ರೀತಿಯಿಂದ ನಾನು ಏನು ಹೇಳ್ತಿದ್ದೀನಿ ಅಂದರೆ, ದಿಸ್ ಫಾರಮ್ಸ್ ಅನ್ರೆಸ್ಟ್ ಈಸ್ ಎ ಗ್ಲೋಬಲ್ ಪ್ಲ್ಯಾನ್ ಟು ಡಿವೈಡ್ ಇಂಡಿಯಾ. ದೇಶದಲ್ಲಿ ಡಿವಿಸಿವ್ ಫೋರ್ಸಸ್ನ ಎನ್ಕರೇಜ್ ಮಾಡೋಕ್ಕೆ ಇನ್ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ಸೊರೇಸು, ಪಾಕಿಸ್ತಾನ, ಚೈನಾ, ಇವ್ರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಲಿಬ್ರಲ್ಸ್ ಆದ ಕೆನಡಾದ ಜಸ್ಟಿನ್ ಟ್ರೂಡೋ, US ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರಿಸು, ಒಂದೊಂದ್ಸಲಿ ಜೋ ಬೈಡೆನ್ನು, ಇವರೆಲ್ಲನೂ ಸಪೋರ್ಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಈಗ ನಾವು ಕಾಂಗ್ರೆಸ್ಗೆ ಯಾವ ರೀತಿ ನೈತಿಕ ಹಕ್ಕಿಲ್ಲ ರಿಗಾರ್ಡಿಂಗ್ ಫಾರಮ್ ಲಾಸ್ ಆರ್ MSP ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ಖಲಿಸ್ತಾನಿಸ್ಗಳು ನಿಜವಾಗ್ಲೂ ಇನ್ಫಿಲ್ಟ್ರೇಟ್ ಆಗಿದ್ದಾರಾ ಇಲ್ವಾ ಅನ್ನೋದನ್ನು ನೋಡಿದ್ವಿ. ಈಗ ಸಿಖ್ ಮಿಲಿಟೆನ್ಸಿ ಯಾವ ರೀತಿ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಯಿತು ಅಂತ ಕೆಲವು ಸಂಗತಿಗಳನ್ನ ನೋಡೋಣ ಸ್ನೇಹಿತರೆ. ಸಿಖ್ ರಿಲಿಜನ್ನು 15th ಸೆಂಚುರಿಲಿ ರೆವರ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಗುರುನಾನಕ್ ಶುರು ಮಾಡಿದ್ರು. ಆವಾಗಿಂದ ಸಿಖ್ಸು ಮತ್ತು ಹಿಂದೂಗಳು ಎರಡು ಬೇರೆ ಥರ ಇರಲೇ ಇರಲಿಲ್ಲ, ಅವರು ಒಂದು ಜನಾಂಗವಾಗೇ ಇದ್ದರು. ಇಷ್ಟೇ ಅಲ್ಲ, ಸಿಖ್ಸು ಮೊಘಲ್ಸರ ವಿರುದ್ಧ ಮತ್ತು ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಮತ್ತು ಭಾರತ ಆದಮೇಲೆ ನಮ್ಮ ಆರ್ಮಿಲಿ ಸಾವಿರಾರು ಜನ, ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿಖ್ಸು ಇಂಡಿಯಾದ ಎಕನಾಮಿಕ್ ಗ್ರೋತ್ಗೆ, ಅಗ್ರಿಕಲ್ಚರಲ್ ಗ್ರೋತ್ಗೆ ತುಂಬಾ ಶ್ರಮಿಸಿದ್ದಾರೆ. ಆದ್ದರಿಂದ ಈ ಸಿಖ್ಸ್ಗೆ ಈ ಥರ ಮಿಲಿಟೆನ್ಸಿ ಬರೋದು ಯಾರು ಕಾರಣ ಆಗಿದ್ದಾರೆ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಇನ್ನೊಂದು ವಿಷಯ ಏನಂದರೆ, ಸಿಖ್ಸ್ ಆರ್ ಆಲ್ವೇಸ್ ಹ್ಯಾಪಿ ಇನ್ ಇಂಡಿಯಾ, ದೇ ಆರ್ ಆಲ್ಸೋ ಪ್ರಾಸ್ಪರಸ್ ಇನ್ ಇಂಡಿಯಾ. ಆದರೆ ಸಿಖ್ಸ್ ಆರ್ ನೆವರ್ ಹ್ಯಾಪಿ ಇನ್ ಪಾಕಿಸ್ತಾನ ಆ್ಯಂಡ್ ಅಫ್ಘಾನಿಸ್ತಾನ. ಅದಕ್ಕೆ 2 ಉದಾಹರಣೆ ತೊಗೊಳ್ಳೋಣ. 1947ನೇ ಇಸ್ವಿನಲ್ಲಿ ಪಾಕಿಸ್ತಾನಲ್ಲಿ, ಈಗಿನ ಪಾಕಿಸ್ತಾನದಲ್ಲಿ ಸಿಖ್ಸು ಸುಮಾರು 50 ಲಕ್ಷ ಜನ ಇದ್ದರು. ಇವತ್ತು ಸುಮಾರು 30,000 to 40,000 ಜನ ಸಿಖ್ಸ್ ಮಾತ್ರ ಇದ್ದಾರೆ. ಅಫ್ಘಾನಿಸ್ತಾನದಲ್ಲಿ 1996ರಲ್ಲಿ ತಾಲಿಬಾನ್ ಬರೋಕ್ಕಿಂತ ಮುಂಚೆ ಸುಮಾರು 5 ಲಕ್ಷ ಜನ ಸಿಖ್ಸ್ ಇದ್ದರು. ಇವತ್ತು ಸುಮಾರು 20 ಜನ ಸಿಖ್ಸ್ ಇದ್ದಾರೆ. ಅಂದಮೇಲೆ ಸಿಖ್ಸ್ನ ಪರ್ಸಿಕ್ಯೂಟ್ ಮಾಡ್ತಾ ಇರೋರು ಜಹಾದಿ ಎಲಿಮೆಂಟ್ಸ್ ಅಷ್ಟೇ ಹೊರತು ಅವರು ಭಾರತ ದೇಶದಲ್ಲಿ ಸಂತೋಷವಾಗಿ ಪ್ರಾಸ್ಪರಸ್ ಆಗಿ ಖಂಡಿತ ಇದ್ದಾರೆ. ಹಾಗಾದರೆ ಇಷ್ಟು ದೇಶಕ್ಕೋಸ್ಕರ ತ್ಯಾಗ ಮಾಡಿದ ಸಿಖ್ಸಲ್ಲಿ 1% 2% ಹೆಂಗೆ ಮಿಲಿಟೆಂಟ್ಸ್ ಆದರು, ಇದನ್ನು ಯಾರು ಹುಟ್ಟಾಕಿದ್ರು ಅಂತ ನೋಡೋಣ. ಎಲ್ಲರಿಗೂ ಗೊತ್ತಿರೋ ವಿಷಯ ಏನಂದರೆ, ಸಿಖ್ ಮಿಲಿಟೆನ್ಸಿಗೆ ಫೌಂಡೇಶನ್ ಹಾಕಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗೂ ಹಿಂದೆ ಇಂಟೆಲಿಜೆನ್ಸ್ ಸೀನಿಯರ್ ಆಫೀಸರ್ ಆದ GBS ಸಂಧು ಅವರು ಅವರ ಬುಕ್ ಖಲಿಸ್ತಾನ್ ಸ್ಟೋರಿಯಲ್ಲಿ ಡೀಟೇಲಾಗಿ ಬರೆದಿದ್ದಾರೆ. ನಾನು ಮುಂದೆ ಹೇಳುವ ತುಂಬ ವಿಷಯಗಳು ಆ ಬುಕ್ಕಿನಿಂದ ಆಯ್ದ ವಿಚಾರ ಮತ್ತು ಡೇಟಾ. 1975ರಿಂದ 77 ಎಮರ್ಜೆನ್ಸಿಲಿ ಅನ್ಬಿಲೀವಬಲ್ ಅಟ್ರಾಸಿಟೀಸ್ ಮಾಡಿದ್ರು ಇಂದಿರಾ ಗಾಂಧಿ ಹಾಗೂ ಅವರ ಮಗ ಸಂಜಯ್ ಗಾಂಧಿ. ಆದ್ದರಿಂದ 1977ನೇ ಇಸ್ವಿಯ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಇಬ್ಬರು ಸೋತರು. ಆಗ ಸೋತಾಗ ನಾವು ಹೇಗೆ ವಾಪಸ್ಸು ನಾವು ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ಕೊಂಡು ಸಂಜಯ್ ಗಾಂಧಿ, ಜೈಲ್ ಸಿಂಗು ಹಾಗೂ ಈಗಿನ ಕಮಲ್ನಾಥ್ 3 ಜನ ಸೇರಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಇದು GBS ಸಂಧು ಅವರ ಖಲಿಸ್ತಾನ್ ಸ್ಟೋರಿಯ ಬುಕ್ ಪ್ರಕಾರ ಅವರು ಪ್ಲ್ಯಾನ್ ಮಾಡಿ, ಮೊದಲು ಪಂಜಾಬಲ್ಲಿ ಅಲ್ಲಿರೋ ಅಕಾಲಿ ದಳ್ ಗೌರ್ಮೆಂಟ್ನ ಅಲ್ಲಾಡ್ಸೋಣ ಅಂದ್ಬಿಟ್ಟು, ಆವಾಗ ಒಬ್ಬ ಫೈರ್ ಬ್ರ್ಯಾಂಡ್ ಸಿಖ್ ಫಂಡಮೆಂಟಲಿಸ್ಟ್ ಸಂತ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಎಲ್ಲ ಥರದ ಸಹಕಾರ ಕೊಡ್ತಾರೆ. ಇಷ್ಟೇ ಅಲ್ಲ, ಮುಂದೆ ಕಾಂಗ್ರೆಸ್ ಅವರು ಬಬ್ಬರ್ ಕಲ್ಸಾಗೂ ಸಪೋರ್ಟ್ ಮಾಡ್ತಾರೆ. ಬಬ್ಬರ್ ಕಲ್ಸಾ ವಾಸ್ ಎ militant separatist organization which first gave the call for separate Khalistan country. ಈ ಮಧ್ಯೆ ಏನಾಗುತ್ತೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು 1980ರಲ್ಲೇ ಮತ್ತೆ ಪ್ರಧಾನಿ ಆಗ್ತಾರೆ. ಮತ್ತೆ ಪ್ರಧಾನಿ ಆದಾಗ ಅವರು ಎನ್ಕರೇಜ್ ಮಾಡಿದ ಭಿಂದ್ರನ್ವಾಲೆ ಒಬ್ಬ ದೊಡ್ಡ ಮಿಲಿಟೆಂಟ್ ಲೀಡರ್ ಆಗಿಬಿಟ್ಟಿರ್ತಾರೆ.
ಅವರು ಕಂಡಲ್ಲಿ ಗುಂಡಿಟ್ಟು ಸಾಯಿಸ್ತಾ ಇರ್ತಾರೆ. ಅವ್ರನ್ನ ಕಂಡ್ರೆ ಸರ್ಕಾರ ಪೊಲೀಸರು ಕೂಡ ಹೆದರ್ತಾ ಇರ್ತಾರೆ. ಇದನ್ನು ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿ ಅವನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ. ಈ ರೀತಿ ಭಿಂದ್ರನ್ವಾಲೆ ಮಿಲಿಟೆನ್ಸಿ ಮತ್ತು ಸಪ್ರೇಟಿಸಮ್ ಜಾಸ್ತಿ ಆದಾಗ 1984ನೇ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅನ್ಫಾರ್ಚುನೇಟ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಮಾಡ್ತಾರೆ. ಆಪರೇಷನ್ ಬ್ಲೂ ಸ್ಟಾರಲ್ಲಿ ನಮ್ಮ ಆರ್ಮಿಯವರು ಸಿಖ್ಖರ ಪವಿತ್ರ ದೇವಸ್ಥಾನ ಗೋಲ್ಡನ್ ಟೆಂಪಲ್ ಆಫ್ ಅಮೃತ್ಸರ್ಗೆ ನುಗ್ತಾರೆ. ಅಲ್ಲಿ ನುಗ್ಗಿ ಭಿಂದ್ರನ್ವಾಲೆನೂ ಕೊಲ್ತಾರೆ, ಜೊತೆಗೆ 1,000 ಜನ ಮಿಲಿಟೆಂಟ್ಸು ಹಾಗೂ ಕೆಲವು ಸಿವಿಲಿಯನ್ಸ್ ಕೂಡ ಸಾಯ್ತಾರೆ. ಇದರಿಂದ ಸಿಖ್ಖರು ತುಂಬ ಕೋಪಗೊಳ್ತಾರೆ. ಯಾಕೆಂದರೆ ಅವ್ರಿಗೆ ನಮ್ಮ ಆರ್ಮಿ ಅವರ ದೇವಸ್ಥಾನಕ್ಕೆ ಹೋಗೋದು ಇಷ್ಟ ಇರಲ್ಲ. ಹೀಗಾಗಿ ಭಿಂದ್ರನ್ವಾಲೆ ಸತ್ತ ಮೇಲೆ ಸಿಖ್ ಮಿಲಿಟೆನ್ಸಿ ಜಾಸ್ತಿ ಆಗ್ತಾ ಹೋಯಿತು. ಇದು ಜಾಸ್ತಿ ಆಗ್ತಾ ಹೋದಾಗ 1984 ಅಕ್ಟೋಬರ್ ತಿಂಗಳಲ್ಲಿ ಸಿಖ್ ಗಾರ್ಡ್ಸೇ ಇಂದಿರಾ ಗಾಂಧಿಯವ್ರನ್ನ ಸಾಯಿಸ್ತಾರೆ. ಇಂದಿರಾ ಗಾಂಧಿಯವ್ರನ್ನ ಸಾಯಿಸಿದಾಗ ಕಾಂಗ್ರೆಸ್ ಅವರು ಆ್ಯಸ್ ಎ ಮ್ಯಾಟರ್ ಆಫ್ ರಿವೆಂಜ್ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಡೆಲ್ಲಿಲಿ ಮತ್ತು ದೇಶಾದ್ಯಂತ ಸಾವಿರಾರು ಜನ ಸಿಖ್ರ ಹತ್ಯಾಕಾಂಡ ಮಾಡ್ತಾರೆ. ಇದರ ಲೀಡರ್ಶಿಪ್ ಯಾರು? ಇದನ್ನು ತುಂಬ ಜನ ಐ ವಿಟ್ನೆಸ್ಗಳು ಹೇಳಿರೋ ರೀತಿ ಮತ್ತು ಕೋರ್ಟ್ನಲ್ಲಿ ಹೇಳಿಕೊಟ್ಟಿರೋ ರೀತಿ ಕಾಂಗ್ರೆಸ್ನ ಲೀಡರ್ಗಳಾದ ಕಮಲ್ನಾಥು, ಜಗದೀಶ್ ಟೈಟ್ಲರು, ಸಜ್ಜನ್ ಕುಮಾರು ಇವ್ರುಗಳೇ ಮಾಡಿದ್ದಾರೆ ಅಂತ. ಆದರೆ ದುರದೃಷ್ಟವಶಾತ್ ಇಂದಿನವರೆಗೂ ಅವ್ರಿಗೆ ಯಾರಿಗೂ ಜೈಲು ಶಿಕ್ಷೆ ಆಗಿಲ್ಲ. ಈ ರೀತಿ ಹತ್ಯಾಕಾಂಡ ಆದಮೇಲೆ ಭಾರತದಲ್ಲಿ ಸಿಖ್ರಿಗೆ ತುಂಬ ಒಂದು ಇನ್ಸೆಕ್ಯೂರಿಟಿ ಡೆವಲಪ್ ಆಯಿತು. ಹಾಗೂ ಕೆಲವರು ಪೊಲಿಟಿಕಲ್ ಅಸೈಲಮ್ ತಗೊಂಡು ಸಿಖ್ರು ಕೆನಡಾ, ಅಮೇರಿಕಾ ಹಾಗೂ ಇಂಗ್ಲೆಂಡ್ಗೆ ಹೋಗಿ ನೆಲೆಸ್ತಾರೆ. ಯಾಕೆ ಆವಾಗ ಆ ದೇಶಗಳು ಪೊಲಿಟಿಕಲ್ ಅಸೈಲಮ್ ಅಂದರೆ ಈಸಿಯಾಗಿ ಕಳಿಸ್ಬಿಡೋರು. ಅನ್ಫಾರ್ಚುನೇಟ್ಲಿ ಅದರಲ್ಲಿ ಸುಮಾರು 10-20% ಸಿಖ್ಸು ಖಲಿಸ್ತಾನಿಗಳಾಗಿದ್ದಾರೆ ಇವತ್ತು. ಈಗ ಆ ಖಲಿಸ್ತಾನಿ ಸಿಖ್ಸೆ ನಮ್ಮ ಭಾರತದಲ್ಲಿ ಪಂಜಾಬಲ್ಲಿ ಸಿಖ್ ಮಿಲಿಟೆನ್ಸಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ, ಡ್ರಗ್ಸ್ ಸ್ಮಗ್ಲಿಂಗಿಗೆ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ಗೂ ಹೆಲ್ಪ್ ಮಾಡ್ತಿದ್ದಾರೆ. ಮೋದಿ ಸರ್ಕಾರ ಬಂದು ಅವರನ್ನು ಸ್ವಲ್ಪ ಕಂಟ್ರೋಲ್ ಮಾಡಿರೋದ್ರಿಂದ ಅವರು ಈ ರೀತಿ ಇದೆ. ಇಲ್ಲದೇ ಇದ್ದರೆ ಪುನಃ ಭಾರತ ದೇಶದಲ್ಲಿ 1990 ಥರ 80 ಮತ್ತು 90 ಥರ ಸಿಖ್ ಮಿಲಿಟೆನ್ಸಿ ಸ್ಟಾರ್ಟ್ ಆಗ್ತಾಯಿತ್ತು. ಆದರೆ ಸ್ನೇಹಿತರೆ, ಒಂದು ಖಂಡಿತವಾಗಿ ಹೇಳ್ತೀನಿ, ನಮ್ಮ ಸಿಖ್ರಲ್ಲಿ 99.9% ಸಿಖ್ರು ಅವರು ದೇಶಕ್ಕೋಸ್ಕರ ಬಲಿದಾನ ಕೊಡ್ತಾರೆ ಆ್ಯಂಡ್ ದೇ ಆರ್ ಗ್ರೇಟ್ ಪೇಟ್ರಿಯಾಟ್ಸ್ ಈವನ್ ಟುಡೇ. ಸೊ ಈಗ ಸಿಖ್ ಮಿಲಿಟೆನ್ಸಿ ಯಾವ ರೀತಿ ಬಂತು? ಇಂದಿರಾ ಗಾಂಧಿ ಹುಟ್ಟಿ ಹಾಕಿದ ಭಿಂದ್ರನ್ವಾಲೆಯಿಂದ ಅವರ ಹತ್ಯೆ ಆಗಿ ಆಮೇಲೆ 1984 ರಯಾಟ್ಸಿಂದ ಸಿಖ್ ಮಿಲಿಟೆನ್ಸಿ ಶುರುವಾಯಿತು. ಆಮೇಲೆ ಸಿಖ್ ಮಿಲಿಟೆನ್ಸಿ ವಾಸ್ ನಾಟ್ ಸ್ಟಾರ್ಟ್ ಬೈ ರಾಜೀವ್ ಗಾಂಧಿ. ಸಿಖ್ ಮಿಲಿಟೆನ್ಸಿ ವಾಸ್ ಎರಾಡಿಕೇಟೆಡ್ ಬೈ PV ನರಸಿಂಹರಾವ್. ಗಾಂಧಿ ವಂಶಕ್ಕೆ ಕೊಟ್ಟಿದ್ರೆ ಅದು ಆಗ್ತಾ ಇರಲಿಲ್ಲ. ಅವರು KPS ಗಿಲ್ಗೆ ಫ್ರೀ ಹ್ಯಾಂಡ್ ಕೊಟ್ಟು ಪಂಜಾಬಲ್ಲಿದ್ದ ಸಿಖ್ ಮಿಲಿಟೆಂಟ್ಸ್ನೆಲ್ಲರನ್ನೂ ನಿರ್ನಾಮ ಮಾಡಿದ್ರು. ಸ್ನೇಹಿತರೆ, ಈಗ ಫಾರ್ಮರ್ಸ್ ಅನ್ರೆಸ್ಟಿಗೆ ಬರೋಣ. ಸೊ ಫಾರ್ಮರ್ಸ್ದು ಬೇಡಿಕೆಗಳೇನು? ಫಾರ್ಮರ್ಸ್ದು ಬೇಡಿಕೆಗಳು ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ನ ಗೌರ್ಮೆಂಟು ಪಾರ್ಲಿಮೆಂಟಲ್ಲಿ ಅಕ್ಸೆಪ್ಟ್ ಮಾಡಬೇಕು ಅಂತ. ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಏನು ಹೇಳುತ್ತೆ? ಫಾರ್ಮರ್ಸ್ಗೆ ಅವರ ಎಲ್ಲ ಖರ್ಚುಗಳು ಕಳೆದು ಮತ್ತು ಅವರ ಲ್ಯಾಂಡ್ಗೆ ಒಂದು ರೆಂಟಲ್ಲು ಅಥವಾ ಲೀಸ್ ಪ್ರೈಸ್ ಹಾಕಿ ಅದ್ರ ಮೇಲೆ 50% ಪ್ರಾಫಿಟ್ ಕೊಡಬೇಕು ಅಂತ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಹೇಳುತ್ತೆ. ಇಷ್ಟೇ ಹೇಳ್ತಾರಾ? ಫಾರ್ಮರ್ಸು ಮತ್ತೆ ಏನು ಹೇಳ್ತಿದ್ದಾರೆ? MSPನಲ್ಲಿ 23 ಕಮಾಡಿಟೀಸ್ಗೆ, ಅಂದರೆ ಕೇವಲ 23 ಕಮಾಡಿಟಿಗಳಿಗೆ MSP ಪ್ರೈಸ್ ಕೊಡೋದಕ್ಕೆ ಅದರಲ್ಲಿ ಪಾರ್ಲಿಮೆಂಟಲ್ಲಿ ಲಾ ಪಾಸ್ ಆಗಬೇಕು ಅಂತ ಹೇಳಿದ್ರು. ಅಂದರೆ ಗೌರ್ಮೆಂಟ್ ಈಸ್ ಬೌಂಡ್ ಟು ಗಿವ್ MSP ಪ್ರೈಸ್ ಟು ಫಾರ್ಮರ್ಸ್. ಮೂರನೇದು, 58 ವರ್ಷ ಆಗಿರುವ ಎಲ್ಲ ಫಾರ್ಮರ್ಸ್ಗೂ 10,000 ರೂಪಾಯಿ ಪೆನ್ಷನ್ ಕೊಡಬೇಕು. ಅಷ್ಟೇ ಅಲ್ಲ, ಫಾರ್ಮರ್ಸ್ಗೆ ದಿನಕ್ಕೆ 700 ರೂಪಾಯಿ ಕೂಲಿ ಅಂತೆ 200 ದಿವಸ ಮನ್ರೇಗಾ ಕೆಲಸ ಕೊಡಬೇಕು. ಹಾಗೂ ಫಾರ್ಮರ್ಸ್ಗೆ ಎಲ್ಲ ಲೋನ್ಗಳನ್ನು ವೇವ್ ಮಾಡಬೇಕು. ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ನಿಜಾಂಶ ಅಂದರೆ ಫಾರ್ಮರ್ಸ್ದು MSP ಒಂದು ಬಿಟ್ಟು ಎಲ್ಲನೂ ಕಂಟ್ರೋಲ್ ಮಾಡೋದು, ಗೌರ್ನ್ ಮಾಡೋದು, ಅಡ್ಮಿನಿಸ್ಟರ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ಸ್. ಅದು ಹಾಗೇ ಇರಲಿ. ಈ ರೀತಿ ಫಾರ್ಮರ್ಸ್ ಹೇಳಿದ ಎಲ್ಲ ಬೇಡಿಕೆಗಳನ್ನ ಗೌರ್ಮೆಂಟ್ ಏನಾದ್ರು ಒಪ್ಪಿದ್ದಲ್ಲಿ 2-3 ವರ್ಷದಲ್ಲಿ ಭಾರತ ದೇಶ ದಿವಾಳಿ ಆಗಿಬಿಡುತ್ತೆ. ಇಟ್ ವಿಲ್ ಬಿಕಮ್ ಎ ನಾರ್ತ್ ಕೊರಿಯಾ ಆರ್ ವೆನಿಜುವೆಲಾ. ಇನ್ನು 5 ವರ್ಷದಲ್ಲಿ ಜನಗಳಿಗೆ ತಿನ್ನಕ್ಕೂ ಊಟ ಇಲ್ಲದೆ ಬಡತನ ಹಾಹಾಕಾರವಾಗತ್ತೆ. ಬಟ್ ದಿ ಗ್ಲೋಬಲ್ ಪ್ಲ್ಯಾನ್ ಆಫ್ ನೇಷನ್ ಡಿವೈಡರ್ಸ್ ಆ್ಯಂಡ್ ಸಪ್ರೇಟಿಸ್ಟ್ ಎಲಿಮೆಂಟ್ಸ್ ಈಸ್
ದ್ಯಾಟ್. ಅವ್ರದ್ದು ಉದ್ದೇಶ ಏನಂದರೆ ನಮ್ಮ ದೇಶನ ಡಿವೈಡ್ ಮಾಡೋದು, ಇಂಟರ್ನಲ್ಲಿಂದ ಡಿವೈಡ್ ಮಾಡಬೇಕು. ಇದು ಅವರ ಮೂಲ ದುರುದ್ದೇಶ. ಸ್ನೇಹಿತರೆ, ಈಗ APMC ಮಾರ್ಕೆಟು ಹಾಗೆ MSP ಅಂದರೆ ಏನು ಅಂತ ನೋಡೋಣ. ಸ್ನೇಹಿತರೆ, ನೆಹರು ಕಾಲದಲ್ಲಿ ಮತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಭಾರತದಲ್ಲಿ ಅತೀವ ಫುಡ್ ಶಾರ್ಟೇಜ್ ಇತ್ತು. ಆಗ ಫುಡ್ ಶಾರ್ಟೇಜ್ ಇದ್ದಾಗ 1955, ತದನಂತರ 1967ರಲ್ಲಿ APMC ಆ್ಯಕ್ಟ್ನ ಜಾರಿ ಮಾಡಿದ್ರು. ಅದನ್ನು ಮಾಡಿದ ಉದ್ದೇಶ ಏನಂದರೆ, ಟ್ರೇಡರ್ಸು, ರಿಚ್ ಫಾರ್ಮರ್ಸು ನಮ್ಮ ಫಾರ್ಮ್ ಪ್ರಾಡಕ್ಟ್ಸ್ನ ಹೋರ್ಡಿಂಗ್ ಮಾಡಬಾರ್ದು, ಅಂದರೆ ಸ್ಟೋರ್ ರೂಮಲ್ಲಿ ಇಡಬಾರ್ದು ಅನಾವಶ್ಯಕವಾಗಿ, ಹಾಗೂ ಬ್ಲ್ಯಾಕ್ ಮಾರ್ಕೆಟ್ ತಪ್ಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ರು. ಆದರೆ ಸ್ನೇಹಿತರೆ, ಇವತ್ತಿರೋ ಪರಿಸ್ಥಿತಿನೇ ಬೇರೆ. ಟುಡೇ ಇಂಡಿಯಾ ಹ್ಯಾಸ್ ಗಾಟ್ ಎಕ್ಸೆಸ್ ಫುಡ್. ಟುಡೇ ಇಂಡಿಯಾ ಹ್ಯಾಸ್ ಗಾಟ್ ಎಕ್ಸೆಸ್ ಫುಡ್ ಗ್ರೈನ್ಸ್. ಎವ್ರಿ ಇಯರ್ ಒಂದು ಅಂದಾಜಿನ ಪ್ರಕಾರ ಸುಮಾರು 20% ಫುಡ್ಡು ಡಿಸ್ಟ್ರಾಯ್ ಆಗ್ತಿದೆ, ವೇಸ್ಟ್ ಆಗ್ತಿದೆ. ಇದು ಇಲ್ಲ ಕೊಳ್ತೋಗುತ್ತೆ, ಇಲ್ಲ ಇಲಿಗಳು ತಿನ್ಕೊಂಡು ಹೋಗ್ತಾ ಇವೆ. ವೈಲ್ APMC ಈಸ್ ಆಪರೇಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್, ವರ್ಷಕ್ಕೆ 2 ಸಲ ಕೇಂದ್ರ ಸರ್ಕಾರ MSP ಅಂತ 23 ಕಮಾಡಿಟಿಗೆ ಲೈಕ್ ಪ್ಯಾಡಿ, ವೀಟು, ಶುಗರ್ ಕೇನು, ರಾಗಿ, ಪಲ್ಸಸ್ಸು ಇವಕ್ಕೆ ಒಂದು ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ MSPನ ಘೋಷಿಸ್ತಾರೆ. ಇದು ವರ್ಷಕ್ಕೆ 2 ಸಲ ಮಾತ್ರ, ಮತ್ತು ಪ್ರತಿ ಸಲ ಮಾಡಿದಾಗಲೂ ಅದಕ್ಕೆ ಸುಮಾರು 2 ತಿಂಗಳು ನಿಗದಿತ ಟೈಮ್ ಇರುತ್ತೆ. ಆ ನಿಗದಿತ ಟೈಮಲ್ಲಿ ನಮ್ಮ ರೈತರು ರಾಜ್ಯ ಸರ್ಕಾರಕ್ಕಾಗಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗಾಗಲಿ ಮಾರ್ಬೋದು. ಅದಾದ ಮೇಲೆ ಅವರು ಆ ಪ್ರೈವೇಟ್ ಪ್ಲೇಯರ್ಸ್ಗೆ ಆ ಪ್ರಾಡಕ್ಟ್ಸ್ನ ಕೊಡಬೇಕಾಗತ್ತೆ. ಈಗ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಯಾವ ರೀತಿ MSP ಪ್ರೈಸ್ನ ಜಾಸ್ತಿ ಮಾಡ್ಕೊಂಡು ಬರ್ತಿದೆ ಅಂತ ನೋಡೋಣ. 2018ರಲ್ಲಿ ಭತ್ತದ ಬೆಲೆ 1750 ಏನೋ ಇತ್ತು. ಇವತ್ತಿನ ಬೆಲೆ ಅದ್ರ ಮೇಲೆ 483 ಜಾಸ್ತಿ ಆಗಿ 2183 ಆಗಿದೆ. ಬರೀ ಈ ಪ್ರೈಸ್ ಕೊಡೋದಲ್ಲದೆ ಸರ್ಕಾರ ಫರ್ಟಿಲೈಸರ್ ಮೇಲೂ ಸಬ್ಸಿಡಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಅತ್ಯಂತ ಹೆಚ್ಚಾಗಿ ಯೂಸ್ ಮಾಡುವ ಯೂರಿಯಾ ಆ್ಯಕ್ಚುಯಲ್ ಪ್ರೈಸು 1750 ರೂಪಾಯಿ ಇದ್ದರೆ ಸರ್ಕಾರ ಸಬ್ಸಿಡಿ ಕೊಟ್ಟು ಅದನ್ನು ಕೇವಲ 283 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅಂದರೆ ರೈತರಿಗೆ ಆದಷ್ಟು ಸರ್ಕಾರ ಮ್ಯಾಕ್ಸಿಮಮ್ ಬೆಲೆ ಕೊಡ್ತಾ ಇದೆ, ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೆ, ಫ್ರೀ ವಾಟರ್ ಕೊಡ್ತಾ ಇದೆ, ಮತ್ತು ಫರ್ಟಿಲೈಸರ್ ಸಬ್ಸಿಡಿನೂ ಕೊಡ್ತಿದೆ. ಇದರಿಂದ ನಮಗೆ ಸಾವಿರಾರು ಕೋಟಿ ಖರ್ಚಾಗ್ತಿದೆ. ಅದು ನಡ್ಕೊಂಡು ಬಂದಿರೋ ಒಂದು ಪದ್ಧತಿ. ಆದರೆ ಸ್ನೇಹಿತರೆ, ನಾನು ಹೇಳ್ದಂಗೆ ಈ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸು ಈಗ ನಮ್ಮ ದೇಶದಲ್ಲಿ ಬೇಕಾಗಿಲ್ಲ. ಯಾಕೆ ಅಂದರೆ ವಿ ಆರ್ ಇನ್ ಎಕ್ಸೆಸ್ ಆಫ್ ಫುಡ್ ಪ್ರೊಡಕ್ಷನ್. ಎಕ್ಸೆಸ್ ಆಫ್ ಫುಡ್ ಪ್ರೊಡಕ್ಷನ್ ಆದಮೇಲೆ ನಾವು ಏನು ಮಾಡಬೇಕು ಅಂದರೆ, ನಾವು ಕ್ವಾಲಿಟಿ ಹಾಗೂ ಪ್ರೊಡಕ್ಟಿವಿಟಿ ಮೇಲೆ ಗಮನ ಹರಿಸಬೇಕು. ಕ್ವಾಲಿಟಿ ಹಾಗೂ ಪ್ರೊಡಕ್ಟಿವಿಟಿ ಯಾವಾಗ ಮೇಲೆ ಬರುತ್ತೆ ಅಂದರೆ, ವೆನ್ ಇಟ್ ಈಸ್ ಓಪನ್ ಟು ಮಾರ್ಕೆಟ್. ಅಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆದರೆ ಆಟೋಮೆಟಿಕ್ಕಾಗಿ ಕ್ವಾಲಿಟಿ ಮತ್ತು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಸರ್ಕಾರ ತೊಗೊಳ್ತಿರುತ್ತೋ ಕ್ವಾಲಿಟಿ ಹಾಗೂ ಪ್ರೊಡಕ್ಟಿವಿಟಿ ಎರಡೂ ಹಾಗೆ ಇಳಿಯುತ್ತೆ, ಇಲ್ಲ ಕಡಿಮೆನೂ ಆಗುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕರಪ್ಷನ್ ಜೂತ ಕೂಡ ಜಾಸ್ತಿ ಆಗುತ್ತೆ. ಈಗ APMC ಮಾರ್ಕೆಟಲ್ಲಿ ನಾನು ಹೇಳಿದಾಗೆ MSP ಅನೌನ್ಸ್ ಮಾಡಿದಾಗ ಭಾರತ ದೇಶದಲ್ಲಿ ಸುಮಾರು 2800 APMC ಮಂಡಿಗಳಲ್ಲಿ ತಾಲೂಕಲ್ಲಿ ಅಥವಾ ಆ ಡಿಸ್ಟ್ರಿಕ್ಟಲ್ಲಿ ಯಾವ ಬೆಳೆ ಜಾಸ್ತಿ ಬೆಳೀತಾರೋ ಅದನ್ನು ತೊಗೊಳ್ತಾರೆ. ಹಾಗೆ ತೊಗೊಂಡಾಗ ರೈತರು ಈಗ ಅಲ್ಲಿಗೆ ಹೋಗಿ ಮಂಡಿಗೆ ಹಾಕಿದ್ರೆ ವರ್ಷ ಪೂರ್ತಿ ಹಾಕೋಕ್ಕಾಗಲ್ಲ, ಅದನ್ನು ವರ್ಷದಲ್ಲಿ 2 ಸಲ ಹಾಕೋಕ್ಕಾಗೋದು. ಅಲ್ಲಿ ಹೋಗಿ ಮಂಡಿಗೆ ಮಾರಿದಾಗ ಆ ರೈತರಿಗೆ ದುಡ್ಡು ಬರಲು ಒಂದೊಂದು ಸಲ 15 ದಿವಸ ಆಗುತ್ತೆ, ಒಂದೊಂದು ಸಲ 2 ತಿಂಗಳು ಆಗುತ್ತೆ. ಅಂದರೆ ಒಬ್ಬ ಬಡ ರೈತನಿಗೆ 15 ದಿವಸದಿಂದ 2 ತಿಂಗಳು ಅವ್ನು ದುಡ್ಡು ಬರಲು ಕಾಯಕ್ಕಾಗಲ್ಲ. ಆದ್ದರಿಂದ ಅದೇನಾಗ್ತಾ ಇದೆ ನಿಜವಾದ ಪರಿಸ್ಥಿತಿಯಲ್ಲಿ, ಬ್ರೋಕರ್ಗಳು ಅಥವಾ ರಿಚ್ ಫಾರ್ಮರ್ಸು ಬಡ ರೈತನಿಂದ ತೊಗೊಂಡು ಆಮೇಲೆ ಅವರು APMCಗೆ ಮಂಡಿಗಳಿಗೆ ಮಾರ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರಿಗೆ 15 ದಿವಸ ಅಥವಾ 1 ತಿಂಗಳು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಇವರು ಮಾರಬೇಕಾದ್ರೆ APMC ಅಫಿಷಿಯಲ್ಸ್ಗೆ, ಬ್ರೋಕರ್ಸ್ಗೆ, ಸಣ್ಣ ರೈತರು ಲಂಚ ಕೊಡಬೇಕಾಗತ್ತೆ. ಸ್ನೇಹಿತರೆ, ಭಾರತದಲ್ಲಿ 90% ಫಾರ್ಮರ್ಸ್ ಆರ್ ಸ್ಮಾಲ್ ಮತ್ತು ಬಡವರು. ಮೋಸ್ಟ್ ಆಫ್ ದೆಮ್ ಆರ್ ಬಿಲೋ ಪಾವರ್ಟಿ ಲೈನ್. ಅವ್ರಿಗೆ ಲಂಚ ಕೊಡೋಕ್ಕಾಗಲಿ, ಬ್ರೋಕರೇಜ್ ಕೊಡೋಕ್ಕಾಗಲಿ, ಅಥವಾ ಪೇಮೆಂಟ್ಗೆ 15 ದಿವಸ, 1 ತಿಂಗಳು, 2 ತಿಂಗಳು ಕಾಯಕ್ಕಾಗಿ ಆಗಲ್ಲ. ಇದರಿಂದ ಏನಾಗುತ್ತೆ, ಫಾರ್ಮರ್ ಸಂತೋಷವಾಗೂ ಇರಲ್ಲ, ಆ್ಯಂಡ್ ದಿಸ್ ಲೀಡ್ಸ್ ಟು ಕರಪ್ಷನ್. ಹೀಗಾಗಿ ಯಾವ ಉದ್ದೇಶದಿಂದ ಬಡ ರೈತರಿಗೆ APMC ಸಹಾಯ ಮಾಡುತ್ತೆ ಅಂತ ಶುರು ಆಗಿತ್ತೋ ಇದು ಎಕ್ಸಾಕ್ಟ್ಲಿ ಆಪೋಸಿಟ್ ಆಗ್ತಿದೆ. ಬಡ ರೈತರಿಗೆ ಯಾವುದೇ ರೀತಿಯಿಂದ ಉಪಯೋಗ ಆಗ್ತಾ ಇಲ್ಲ. ಆದರೆ ಬರೀ ಮಿಡ್ಲ್ ಮೆನ್ನು, ಬ್ರೋಕರು, ರಿಚ್ ಫಾರ್ಮರ್ಸ್ಗೆ APMC ಆ್ಯಕ್ಟು ಮತ್ತು MSP ಆ್ಯಕ್ಟಿಂದ ಅವ್ರಿಗೆ ಸಹಾಯ ಆಗ್ತಿದೆ. ರಿಚ್ ಫಾರ್ಮರ್ಸ್ ಆರ್ ಬಿಕಮಿಂಗ್ ರಿಚರ್. ಈಗ ನಾನು ಹೇಳಿದಾಗೆ 100ಕ್ಕೆ 90% ಫಾರ್ಮರ್ಸು
ಬಡ ಫಾರ್ಮರ್ಸ್ಗಂತೂ APMC ಆ್ಯಕ್ಟ್ ಅಥವಾ MSP ಇಂದ ತುಂಬ ಕಡಿಮೆ ಉಪಯೋಗ ಆಗ್ತಾ ಇದೆ. ಇನ್ನು ಕನ್ಸ್ಯೂಮರ್ಸ್ಗೆ ಏನಾಗ್ತಿದೆ ನೋಡೋಣ. ಸ್ನೇಹಿತರೆ, ನಮ್ಮ ರೇಷನ್ ಅಂಗಡೀಲಿ ಹಾಗೂ ನಮ್ಮ ಸೊಸೈಟಿಗಳಲ್ಲಿ ಅಕ್ಕಿ, ಬೇಳೆ, ಗೋಧಿ, ಸಕ್ಕರೆ, ರಾಗಿ ಎಲ್ಲ ಹಂಚ್ತಾರೆ. ಆದರೆ ಇದ್ರ ಕ್ವಾಲಿಟಿ ಏನಿದೆ ಯಾರಾದ್ರು ಚೆಕ್ ಮಾಡಿದ್ದೀರಾ? ದಯವಿಟ್ಟು ಯಾರಾದರೂ ರೇಷನ್ ಅಂಗಡೀಲಿ ಅಕ್ಕಿ ಅಥವಾ ರಾಗಿ ತಗೊಳ್ಳೋ ಬಡ ಜನರನ್ನ ಕೇಳಿ. ರಾಗಿಲಿ ಮಣ್ಣು ಬೆರೆಸಿರ್ತಾರೆ, ಕಲ್ಲು ಬೆರೆಸಿರ್ತಾರೆ, ಹಾಗೂ ಅಕ್ಕಿ ಬೂಸ್ಟ್ರು ಬಂದಿರತ್ತೆ, ಹುಳ ಬಂದಿರತ್ತೆ, ಮತ್ತು ಅಲ್ಲೂ ಕೂಡ ಕಲ್ಲು ಬೆರೆಸಿರ್ತಾರೆ. ಇದು ಸರ್ವೇ ಸಾಮಾನ್ಯ ಆಗೋಗಿದೆ. ಬರೀ ಕರ್ನಾಟಕದಲ್ಲಿ ಅಂತಲ್ಲ, ಭಾರತದಲ್ಲಿ ಎಲ್ಲ ಕಡೆ ಆಗ್ತಿದೆ. ಯಾಕೆ ಅಂದರೆ ರೈತ ಬಡವ ಆಗಲಿ ಅಥವಾ ರಿಚ್ ಫಾರ್ಮರ್ ಆಗಲಿ, ಅವರು APMC ಯಾರ್ಡ್ಗೆ ಹೋಗಿ ಅಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಅವ್ರ ಹತ್ರ ತಂದಿರೋ ಕಸ ಕಡ್ಡಿ ಅಥವಾ ಲೋ ಕ್ವಾಲಿಟಿ ರೈಸು, ರಾಗಿ, ವೀಟು ಎಲ್ಲ ಮಾರ್ತಾ ಇದ್ದಾರೆ. ಅದು ನಮ್ಮ ಸ್ಟೋರೇಜ್ ರೂಮಲ್ಲಿ ಕೊಳಿತಾ ಬಿದ್ದಿದೆ. ಮತ್ತು ನಾನು ಹೇಳಿದಾಗೆ ಲಕ್ಷಾಂತರ ಕೋಟಿ ರೂಪಾಯಿ ಇಲಿಗಳೇ ತಿಂದಿದೆ ಭಾರತ ದೇಶದಲ್ಲಿ. ಯಾರ್ದಾರು ಬಡ ಜನದವ್ರನ್ನ ನೀವು ಏನು ಮಾಡ್ತೀರಾ ಅಂತ ಕೇಳಿದರೆ, ಬೆಂಗಳೂರಲ್ಲಿ ಮತ್ತು ಕೆಲವು ಸಿಟಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ರೇಷನ್ ಅಂಗಡಿಯಲ್ಲಿ ಸಿಕ್ಕೋ ಅಕ್ಕಿನ ಅವರು ಹೋಟ್ಲುಗಳಿಗೆ ಹೋಗಿ ಮಾರ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ದೋಸೆ ಇಡ್ಲಿ ಮಾಡಲಿ ಅಂತ. ಅಥವಾ ತುಂಬ ರೇಷನ್ ಡಿಪೋದಲ್ಲಿ ಏನಾಗ್ತಾ ಇದೆ ಅಂದರೆ, ಅವರೇ ವಾಪಸ್ ತೊಗೊಂಡ್ಬಿಡ್ತಿದ್ದಾರೆ. ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಕೊಟ್ಬಿಟ್ಟು ಬಡವ್ರಿಗೆ ಅವರೇ ವಾಪಸ್ ತೊಗೊಂಡು ಒಂದು ಸೈನ್ ಹಾಕಿಸ್ಕೊಂಡು ಕಳಿಸ್ತಾ ಇದ್ದಾರೆ. ಈ ರೀತಿ ಕರಪ್ಷನ್ ಆಗಿ APMC ಹ್ಯಾಸ್ ಬಿಕಮ್ ಎ ಬಿಗ್ ಕರಪ್ಷನ್ ರ್ಯಾಕೆಟ್. ಜಸ್ಟ್ ಲೈಕ್ ನಮ್ಮ RTO ಆಗ್ಬೋದು ಅಥವಾ ಸೇಲ್ಸ್ ರಿಜಿಸ್ಟ್ರೇಷನ್ ಆಫೀಸರ್ ಇರ್ಬೋದು, ಎಲ್ಲ ಕಡೆನೇ ಇದು. ಯಾವುದೇ ಸರ್ಕಾರ ಇದ್ರದ್ದು ಮೂಲ ಕರಪ್ಷನ್ ನಿಲ್ಲಿಸೋಕ್ಕೆ ಕಾಂಗ್ರೆಸ್ ಹೋರಾಡಿಲ್ಲ. ಬಿಹಾರಲ್ಲಿ, ಕೇರಳದಲ್ಲಿ ಮತ್ತು ಮಣಿಪುರಲ್ಲಿ ದೇರ್ ಇಸ್ ನೋ APMC ಆ್ಯಕ್ಟ್. ಸುಮ್ಮನೆ ಅಲ್ಲಿ ಹೋಗಿ ಡೆಲ್ಲೀಲಿ ಕಾಂಗ್ರೆಸ್ ಅವರು APMC ಬೇಕು, MSP ಬೇಕು ಅಂತಾರಲ್ಲ. ಬಿಹಾರ, ಕೇರಳ ಮತ್ತು ಮಣಿಪುರಲ್ಲಿ ಕಾಂಗ್ರೆಸ್ಸೇ ತುಂಬ ರೂಲ್ ಮಾಡಿರೋದು. ವೈ ದೆರ್ ಇಸ್ ನೋ APMC ಆ್ಯಕ್ಟ್? ಬಿಕಾಸ್ ಅವ್ರಿಗೆ ಗೊತ್ತು APMC ಆ್ಯಕ್ಟಿಂದ ಕರಪ್ಷನ್ ಜಾಸ್ತಿ ಆಗುತ್ತೆ, ಬಡ ರೈತಗಳಿಗೆ ಹೆಲ್ಪ್ ಆಗಲ್ಲ ಅಂತ. ಈಗ ಆಗ್ತಿರೋದಾದರೂ ಏನು, ತುಂಬ ಜನ ಬಿಹಾರಿಂದ ಟ್ರೈನ್ಗಟ್ಟಲೆ, ಮೂಟೆಗಟ್ಟಲೆ ಅಕ್ಕಿನ ಅಂದರೆ ಭತ್ತನ ಇದಕ್ಕೆ ಪಂಜಾಬಿಗೆ ಕಳಿಸ್ತಾ ಇದ್ದಾರೆ. ಅವರು ಅದನ್ನು MSP ರೇಟಲ್ಲಿ ಮಾರ್ತಾ ಇದ್ದಾರೆ. ಈ ರೀತಿ ಒಂದು ನಾನಾ ಥರ ಕರಪ್ಷನ್ನು ಬಿಕಾಸ್ ಆಫ್ APMC ಅಕ್ರಾಸ್ ಕಂಟ್ರಿ ಆ್ಯಂಡ್ MSP ನಡೀತಾ ಇದೆ. ಬರೀ MSP ರೇಟ್ ಒಂದೇ, ಸ್ವಾಮಿನಾಥನ್ ರೇಟ್ ಒಂದೇ ಕೇಳಿಲ್ಲ ನಮ್ಮ ಫಾರ್ಮರ್ಸು. 58 ವರ್ಷ ಆದವ್ರಿಗೆ 10,000 ರೂಪಾಯಿ ಪೆನ್ಷನ್ ಕೊಡಬೇಕು ಅಂತಲೂ ಕೇಳ್ತಾ ಇದ್ದಾರೆ. ಏನು ಇದು ಯಾತಕ್ಕೆ? ಫಾರ್ಮರ್ಸ್ ಅಂದರೆ ಬರೀ 23 ಕಮಾಡಿಟಿ ಬೆಳೆಯೋರು ಮಾತ್ರ ಫಾರ್ಮರ್ಸಾ? ಭತ್ತ, ರಾಗಿ, ಜೋಳ ಮತ್ತು ಪಲ್ಸಸ್ ಬೆಳೆಯೋರು ಮಾತ್ರ ಫಾರ್ಮರ್ಸಾ? ಯಾತಕ್ಕೆ? ಆನಿಯನ್ ಬೆಳೆಯೋರು ಫಾರ್ಮರ್ಸ್ ಅಲ್ವಾ? ಆಲೂಗೆಡ್ಡೆ ಬೆಳೆಯೋರು ಫಾರ್ಮರ್ಸ್ ಅಲ್ವಾ? ಬೀನ್ಸ್ ಬೆಳೆಯೋರು ಫಾರ್ಮರ್ಸ್ ಅಲ್ವಾ? ಅವರೆಕಾಯಿ ಬೆಳೆಯೋರು ಫಾರ್ಮರ್ಸ್ ಅಲ್ವಾ? ಹಣ್ಣು ಬೆಳೆಯೋರು ಫಾರ್ಮರ್ಸ್ ಅಲ್ವಾ? ಬಾಳೆಹಣ್ಣು ಬೆಳೆಯೋರು ಫಾರ್ಮರ್ಸ್ ಅಲ್ವಾ? ಅವರು ಫಾರ್ಮರ್ಸೇ. ಆ ಫಾರ್ಮರ್ಸು ಹೊಲದಲ್ಲಿ ಕೆಲಸ ಮಾಡೋ ಫಾರ್ಮ್ ಲೇಬರರ್ಸ್ ಏನು ಗ್ಯಾರಂಟಿ? ಅದನ್ನು ಮಾರೋದು ನಮ್ಮ ಇಲ್ಲಿ ಬೆಂಗಳೂರಲ್ಲಿ 9th ಬ್ಲಾಕಲ್ಲಿ ಗಾಂಧಿ ಬಜಾರಲ್ಲಿ ಮಾರೋ ಪಾಪ ಹೆಂಗಸರುಗಳು ಕೂತ್ಕೊಂಡು ಫಾರ್ಮ್ದು ಎಲ್ಲ ಮಾರ್ತಾ ಇರ್ತಾರಲ್ಲ, ಹಣ್ಣು ತರಕಾರಿ, ಅವ್ರಿಗೇನು ಗ್ಯಾರಂಟಿ? ಅವ್ರಿಗೆ ಯಾರು ಗ್ಯಾರಂಟಿ ಕೊಡ್ತಾರೆ? ಇಷ್ಟೇ ಅಲ್ಲ, ಕಾಫಿ, ಟೀ ಮತ್ತು ನಾವು ಹೂ ಮಾರ್ಕೆಟ್ಗೆ ಹೋದರೆ ಹೂ ತೊಗೊಳ್ತೀವಿ ದೇವ್ರಿಗೆ ಪೂಜೆ ಮಾಡೋಕ್ಕೆ. ಅವ್ರಿಗೆ ಯಾವ ಗ್ಯಾರಂಟಿ? ಅವ್ರು ಫಾರ್ಮರ್ಸ್ ಅಲ್ವಾ? ಇನ್ನು ಮುಂದೆ ಬರೋಣ ಸ್ನೇಹಿತರೆ. ಹಸು ಕಟ್ಟಿ ಹಾಲು ಕೊಡ್ತಾರಲ್ಲ, ಅವರು ಫಾರ್ಮರ್ಸ್ ಅಲ್ವಾ? ಅಥವಾ ರೇಷ್ಮೆ ಬೆಳೆಯೋರು ಅಲ್ಲಿ ಅವರು ಫಾರ್ಮರ್ಸ್ ಅಲ್ವಾ? ಸ್ನೇಹಿತರೆ, ಫಾರ್ಮರ್ಸ್ ಅಂದರೆ ಬರೀ ಪಂಜಾಬ್ ಫಾರ್ಮರ್ಸ್ ಅಲ್ಲ. ಫಾರ್ಮರ್ಸ್ ಅಂದರೆ ಇವರೆಲ್ಲ ಸೇರ್ಕೊಂಡು ಫಾರ್ಮರ್ಸ್ ಆಗ್ತಾ ಇದ್ದಾರೆ. ಬಿಕಾಸ್ ಪಂಜಾಬಲ್ಲಿ ನಾವು ಪ್ಯಾಡಿ ಮತ್ತು ವೀಟು, ಶುಗರ್ ಕೈನ್ ಜಾಸ್ತಿ ಬೆಳಿತೀವಿ ಅಂತ ಅವ್ರು ಅದಕ್ಕೆ ಸ್ಟ್ರೈಕ್ ಮಾಡ್ತಿದ್ದಾರೆ. ಇದೇ ರೀತಿ ನಾವು ಎಲ್ಲರಿಗೂ ಮಿನಿಮಮ್ ಪ್ರೈಸ್ ಕೊಟ್ಕೊಂಡು ಹೋದರೆ, ನಾನು ಹೇಳಿದ್ನಲ್ಲ 3 ತಿಂಗಳಲ್ಲಿ ನಮ್ಮ ದೇಶ ದಿವಾಳಿ ಆಗೋಗುತ್ತೆ. ಸ್ನೇಹಿತರೆ, ನಾನು ಪದೇ ಹೇಳ್ತಾ ಇದ್ದೀನಿ, ಇಟ್ ಈಸ್ ಎ ಫ್ಯಾಕ್ಟ್. 90% ಫಾರ್ಮರ್ಸು ಆರ್ ಪೂರ್. ಅದರಿಂದಾನೇ ನೀವು ವಿಚಾರಿಸಿ, ಪಾಪ ನಮ್ಮ ಮಂಡ್ಯ, ರಾಮನಗರ ಅಥವಾ ಕನಕಪುರ, ತುಮಕೂರು, ಕುಣಗ್ಲಿಂದ ಇಲ್ಲಿಂದ ರೈತರು ಅಥವಾ ರೈತರ ಮಕ್ಕಳುಗಳು ಇಲ್ಲಿ ಬಂದು ಬೆಂಗಳೂರಲ್ಲಿ ಕೆಲಸ ಸೇರ್ಕೊಳ್ತಾರೆ. ಕೆಲವರು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ದಾರೆ, ಕೆಲವರು ಬೇರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೆಲಸ ಮಾಡ್ತಿರ್ತಾರೆ, ಮತ್ತು ಕೆಲವರು ಆಟೋ ಓಡಿಸ್ತಾರೆ, ಕೆಲವರು ಕ್ಯಾಬ್ ಓಡಿಸ್ತಾರೆ. ಇದು ಗೊತ್ತಿರೋ ವಿಷಯನೇ, ಇದನ್ನು ಒಪ್ತಾರೆ ಅವರು. ಅಲ್ಲಿ ಪ್ರತಿಯೊಬ್ಬರು ಏನು ಹೇಳ್ತಾರೆ, ಹೌದು ನಮ್ಮದು 1 ಎಕರೆನೋ 2 ಎಕರೆನೋ ಜಮೀನಿದೆ, ಆದರೆ ಅದು ನಮಗೆ ಸಂಸಾರ ನಡೆಸೋಕ್ಕಾಗಲ್ಲ, ಅದರಿಂದ ಬಂದು ಇಲ್ಲಿ ದುಡಿತೀವಿ ಅಂತ ಹೇಳ್ತಾರೆ. ಹಾಗಾದರೆ ಬಡ ರೈತರ ಪರಿಹಾರ ಏನು? ಪರಿಹಾರ ಇಲ್ವಾ? ಇದೆ. ಪರಿಹಾರ ಏನು ಅಂದರೆ, ರೈತರು ದೇ ಹ್ಯಾವ್ ಟು ಗೋ ಟು ಹೈ ಈಲ್ಡ್ ಕ್ರಾಪ್ಸ್. ಹೈ ಈಲ್ಡ್ ಕ್ರಾಪ್ಸ್ ಅಂದರೆ ಬರೀ ಅಕ್ಕಿ, ಭತ್ತ
ಅಥವಾ ಶುಗರ್ ಕೇನು ಅಥವಾ ವೀಟ್ ಅಲ್ಲ. ಯಾಕೆ ಅಂದರೆ ಅಕ್ಕಿ ಮತ್ತು ಶುಗರ್ ಕೇನು ಮ್ಯಾಕ್ಸಿಮಮ್ ವಾಟರು, ಮ್ಯಾಕ್ಸಿಮಮ್ ಎಲೆಕ್ಟ್ರಿಸಿಟಿ ಅದನ್ನು ಪಂಪ್ ಮಾಡೋಕ್ಕೆ ಅದನ್ನು ಉಪಯೋಗಿಸುತ್ತೆ. ಇಂಡಿಯಾ ಈಸ್ ಶಾರ್ಟೇಜ್ ಆಫ್ ವಾಟರ್. ನಮಗೆ ವೆನ್ ದೆರ್ ಇಸ್ ಎಕ್ಸಸ್ ಆಫ್ ವೀಟ್ ಆ್ಯಂಡ್ ಪ್ಯಾಡಿ, ವೈ ಶುಡ್ ವಿ ಗ್ರೋ ಅಗೈನ್ ವೀಟ್ ಆ್ಯಂಡ್ ಪ್ಯಾಡಿ ಆ್ಯಂಡ್ ಶುಗರ್ ಕೇನ್ ಆಲ್ಸೋ? ಇದು ಅರ್ಥ ಮಾಡ್ಕೋಬೇಕಲ್ಲ ರೈತರೆ. ಅದರಿಂದ ನಮ್ಮ ಸದರ್ನ್ ಸ್ಟೇಟ್ಸಲ್ಲಿ ಜನರು ಬೇರೆ ಬೇರೆ ಮಾಡಿದಾಗ ತರಕಾರಿ ಬೆಳಿಬೋದು ಅಥವಾ ಹಣ್ಣು ಬೆಳಿಬೋದು, ಈ ಥರ ನಾನಾ ಥರ ವ್ಯಾಲ್ಯೂ ಆ್ಯಡೆಡ್ ಬೆಳೆದ್ರೆ ರೈತರ ಇನ್ಕಮ್ ಜಾಸ್ತಿ ಆಗುತ್ತೆ. ಎರಡನೇದು, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತಿದೆ. ಫಸಲ್ ಭೀಮಾ ಯೋಜನಾದಲ್ಲಿ ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿದ್ರೆ ತುಂಬ ಅದಕ್ಕೂ ಸಬ್ಸಿಡೈಸಲ್ಲಿರುತ್ತೆ. ಅಕಸ್ಮಾತು ಬರಗಾಲ ಬಂದರೆ, ಅಕಸ್ಮಾತು ಫ್ಲಡ್ಸ್ ಬಂದರೆ ಅಥವಾ ಇನ್ನು ಯಾವುದೇ ನ್ಯಾಚುರಲ್ ಕೆಲಾಮಿಟೀಸ್ ಆದರೆ ಆವಾಗ ಸರ್ಕಾರ ಅವ್ರಿಗೆ ಅದಾದ ನಷ್ಟವನ್ನು ಫಿಲ್ ಮಾಡಿಕೊಡ್ತಾರೆ. ಇದಕ್ಕೆ ಉದಾಹರಣೆ ಅಂದರೆ ನಾವು ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಲ್ವಾ, ಆಕ್ಸಿಡೆಂಟ್ ಆದರೆ ನಮಗೆ ವೆಹಿಕಲ್ ಇನ್ಶೂರೆನ್ಸ್ ಬರುತ್ತೆ. ಅಥವಾ ನಾವು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಲ್ವಾ, ನಮಗೆ ಏನಾದ್ರು ಕಾಯಿಲೆ ತಪ್ಪಿದಾಗ ಮೆಡಿಕಲ್ ಇನ್ಶೂರೆನ್ಸ್ ನಮಗೆ ಆಸ್ಪತ್ರೆ ದುಡ್ಡು ಕೊಡ್ತಾರೆ. ಅದೇ ರೀತಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾದಲ್ಲಿ ಯಾವ ರೀತಿಯಾದ ಒಂದು ನ್ಯಾಚುರಲ್ ಕಲಾಮಿಟೀಸ್ ಆದರೆ, ಫ್ಲಡ್ಸ್ ಆದರೆ, ಡ್ರಾಟ್ ಆದರೆ ಅಲ್ಲಿಂದ ಇನ್ಶೂರೆನ್ಸಿಂದ ದುಡ್ಡು ಬರುತ್ತೆ. ಇದನ್ನೆಲ್ಲರೂ ಮಾಡಿಸ್ಬೇಕು. ಹಾಗೂ ಮೂರನೇದು, ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಸರ್ಕಾರ ಶುರು ಮಾಡಬೇಕು. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂದ್ರೇನು? ಈಗ ನೋಡ್ತಿದ್ದೀರಾ ನೀವು, ಒಂದ್ಸಲಿ ಅಕ್ಕಿ 60 ರೂಪಾಯಿ ಇರುತ್ತೆ, ಒಂದ್ಸಲಿ 40 ರೂಪಾಯಿ ಆಗುತ್ತೆ, ಒಂದ್ಸಲಿ 80 ಆಗುತ್ತೆ, ಒಂದ್ಸಲಿ ಟೊಮೆಟೊ 20 ರೂಪಾಯಿ ಆಗುತ್ತೆ, ಒಂದೊಂದ್ಸಲಿ ಟೊಮೆಟೊ 200 ರೂಪಾಯಿ ಆಗುತ್ತೆ. ಅಂದರೆ ಒಂದೊಂದ್ಸಲಿ 1 ವರ್ಷ 2 ವರ್ಷಕ್ಕೆ ಒಂದ್ಸಲಿ ಏರುಪೇರು ತುಂಬ ಆಗುತ್ತೆ. ಏರುಪೇರಾದಾಗ ಸರ್ಕಾರ ಕಾಸ್ಟ್ನ, ಅಂದರೆ ಅವ್ರು ಎಷ್ಟು ಖರ್ಚು ಮಾಡಿರ್ತಾರೋ ಅಷ್ಟು ಡಿಫ್ರೆನ್ಸ್ನ ಎಷ್ಟು ಕಡಿಮೆ ಆಗಿದೆ. ಈಗ 100 ರೂಪಾಯಿ ಅವ್ರಿಗೆ ಖರ್ಚಾಗಿದ್ದರೆ 80 ರೂಪಾಯಿ ಮಾರ್ಕೆಟ್ ರೇಟ್ ಇದ್ದರೆ ಆ ವರ್ಷ, ಇನ್ನು 20 ರೂಪಾಯಿನ ಸರ್ಕಾರ ರೈತರಿಗೆ ಅದನ್ನು ಭರಿಸಿ ಕೊಡಬೇಕು. ರೈತರು ಬೆಳೆದಿರುವ ಅಕ್ಕಿ, ಬೇಳೆ, ಗೋಧಿ, ಶುಗರ್ ಕೇನು, ಹಣ್ಣು, ಹಂಪಲು, ತರಕಾರಿ ಎಲ್ಲ ಇಟ್ ಶುಡ್ ಬಿ ಡಿಪೆಂಡೆಂಟ್ ಆನ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟಲ್ಲಿ ಅಕಸ್ಮಾತು ಡಿಮ್ಯಾಂಡ್ ಜಾಸ್ತಿ ಆದರೆ ದುಡ್ಡು ಜಾಸ್ತಿ ಬರುತ್ತೆ. ಆ ಜಾಸ್ತಿ ದುಡ್ಡು ರೈತನಿಗೆ ಹೋಗಬೇಕು, ನಾಟ್ ಫಾರ್ ಮಿಡಲ್ ಮನ್. ಸೊ ಈ ಮೂರನ್ನು ಮಾಡದೇ ಇದ್ದರೆ ನಮ್ಮ ದೇಶದಲ್ಲಿ ರೈತ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಫಾರ್ಮರ್ಸ್ ಕ್ಯಾನ್ ನೆವರ್ ಕಮ್ ವಿತ್ MSP ಆರ್ APMC ಮಾರ್ಕೆಟ್. ಇದನ್ನು ನಾವು 50-60 ವರ್ಷ ನೋಡಿದ್ದೀವಿ. ಅದರಿಂದ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಇನ್ನೊಂದು ಮುಖ್ಯವಾದ ಲಾಂಗ್ ಟರ್ಮ್ ವಿಷಯ ಏನು ಅಂದರೆ ಸ್ನೇಹಿತರೆ, ಡಿವಿಷನ್ ಆಫ್ ಲ್ಯಾಂಡ್. ಡಿವಿಷನ್ ಆಫ್ ಲ್ಯಾಂಡ್ ಏನಂದ್ರೇನು? ಉದಾಹರಣೆಗೆ ನಾನು ತಗೊಳ್ಳಿ, ನಮ್ಮ ತಾತನ ಹತ್ರ 15 ಎಕರೆ ಜಮೀನಿದ್ರೆ ಇವತ್ತು ನನಗೆ ಬರೋ ಅಷ್ಟೊತ್ತಿಗೆ ಅದು ಎಷ್ಟಾಗಿರುತ್ತೆ? 1 ಎಕರೆ ಆಗಿರುತ್ತೆ ಅಲ್ವಾ? ಸೊ ಅಂದರೆ ನಮ್ಮ ದೇಶ 1947ರಿಂದ ಇರೋ ಜಾಗ ಅಥವಾ ಇರೋ ಫಾರಮ್ ಲ್ಯಾಂಡ್ ಅಷ್ಟೇ ಇದೆ. ಆದರೆ ಪಾಪ್ಯುಲೇಷನ್ ಮಾತ್ರ 4ರಷ್ಟಾಗಿದೆ. ಅಂದರೆ ಲ್ಯಾಂಡ್ ಪರ್ ಹೆಡ್ ಈಸ್ ಬೀಯಿಂಗ್ ಡಿವೈಡೆಡ್ ಬೈ 4. ಸೊ ಆದ್ದರಿಂದ ಇದಕ್ಕೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಕಂಡುಹಿಡಬೇಕು. ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂದರೆ ನಾವು ಜಾಗ ಜಾಸ್ತಿ ಮಾಡೋಕ್ಕಾಗಲ್ಲ. ಅದರಿಂದ ಏನು ಮಾಡಬೇಕು? ಆಲ್ಟರ್ನೇಟ್ ಎಂಪ್ಲಾಯ್ಮೆಂಟ್ಸ್ನ ಹುಡುಕಬೇಕು. ಆಲ್ಟರ್ನೇಟ್ ಎಂಪ್ಲಾಯ್ಮೆಂಟ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಫಾರ್ ಪೀಪಲ್, ಫ್ಯಾಕ್ಟ್ರಿ ಜಾಬ್ಸು, ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸು ಮತ್ತು ನಾನಾ ಥರ ಬೇರೆ ಜಾಬ್ಸ್ಗಳಲ್ಲಿ ಸ್ಕಿಲ್ಡ್ ಲೇಬರ್ಸು, ಇವ್ರಿಗೆಲ್ಲ ಜಾಬ್ ಕ್ರಿಯೇಷನ್ ಮಾಡಬೇಕು ಸರ್ಕಾರ, ಮೊದಲನೇದು. ಎರಡನೇದು, ಸೈಂಟಿಫಿಕ್ ಹಾಗೂ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಬೇಕು. ಸೈಂಟಿಫಿಕ್ ಹಾಗೂ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದರೆ ಈಗ ಸುಮಾರು ಯಾವುದೋ ಕನಕಪುರದ ಹತ್ರ ಒಂದು 1,000 ಎಕರೆ ಅಥವಾ 10,000 ಅಥವಾ 1 ಲಕ್ಷ ಎಕರೆ ಇದ್ದರೆ ಅವ್ರಿಗೆಲ್ಲ ಯಾರೋ ಒಬ್ಬರು ಬಂದು ಕಾಂಟ್ರಾಕ್ಟ್ ಮುಂಚೆನೇ ದುಡ್ಡು ಕೊಟ್ಬಿಟ್ಟು ಈ ಬೆಳೆ ಬೆಳೀರಿ, ಈ ಬೆಳೆ ನಾನು ಖಂಡಿತ ತೊಗೊಳ್ತೀನಿ, ಏನೇ ಆದರೂ ನಾನು ತೊಗೊಳ್ತೀನಿ ಅಂತ ಗ್ಯಾರಂಟಿ ಕೊಟ್ಬಿಟ್ಟು ಹೋಗ್ತಾರೆ. ದಟ್ ಈಸ್ ನೋನ್ ಆಸ್ ಕಾಂಟ್ರಾಕ್ಟ್ ಫಾರ್ಮಿಂಗ್. ಅಷ್ಟೇ ಅಲ್ಲ, ಗ್ಯಾರಂಟಿ ಕೊಡೋದಲ್ಲದೆ ಅವ್ರನ್ನ ಸೈಂಟಿಫಿಕ್ ಆಗಿ ಹೆಂಗೆ ಬೆಳೆಯೋದು ಅಂತ ಅವರು ಗೈಡ್ ಮಾಡ್ತಾರೆ. ಯಾಕೆಂದರೆ ಇದು 1 ಎಕರೆ 2 ಎಕರೆ 3 ಎಕರೆ ಇದ್ದವ್ರಿಗೆ ಮಾಡೋಕ್ಕಾಗಲ್ಲ. ಅದೇ 1000 ಎಕರೆ ಇದ್ದರೆ ಅವ್ರಿಗೂ ಗಿಟ್ಟತ್ತೆ, ಇವ್ರಿಗೂ ಗಿಟ್ಟತ್ತೆ, ಬಂದು ಅವ್ರಿಗೆ ಅವರ ಬೆಳೆ ಮತ್ತು ಪರ್ ಏಕರ್ ಈಲ್ಡ್ ಜಾಸ್ತಿ ಆಗೋದು ಯಾವ ರೀತಿ ಅಂತ ಹೇಳ್ಕೊಡ್ತಾರೆ. ದಿಸ್ ಈಸ್ ನೋನ್ ಆಸ್ ಕಾಂಟ್ರಾಕ್ಟ್ ಆ್ಯಂಡ್ ಸೈಂಟಿಫಿಕ್ ಫಾರ್ಮಿಂಗ್. ಮೂರನೇದು ವೆರಿ ಇಂಪಾರ್ಟೆಂಟ್ ಈಸ್ ಹೈ ವ್ಯಾಲ್ಯೂ ಎಜುಕೇಷನ್. ನಾವು ಆಲ್ಟರ್ನೇಟ್ ಜಾಬ್ಸ್ ನೋಡಬೇಕಾದ್ರೆ ಎಜುಕೇಷನ್ ಸ್ಟ್ಯಾಂಡರ್ಡ್ ಜಾಸ್ತಿ ಆಗಬೇಕು. ಎಜುಕೇಷನ್ ಸ್ಟ್ಯಾಂಡರ್ಡ್ ಜಾಸ್ತಿ ಆಗಬೇಕಾದ್ರೆ ನಾವು ಎಜುಕೇಷನಲ್ಲಿ ಇಂಪ್ರೂವ್ ಮಾಡಬೇಕು, ಟೀಚರ್ಸ್ ಟ್ರೈನಿಂಗಲ್ಲಿ ಇಂಪ್ರೂವ್ ಆಗಬೇಕು. ಅಲ್ಲಿ ಮಾಡಿದಾಗ ಒಳ್ಳೊಳ್ಳೆ ಕೆಲಸ ಸಿಗುತ್ತೆ. ನಾವು ಭಾರತ ದೇಶದಲ್ಲಿ ಮಾಡೋ ಎಲ್ಲ ಗುಡ್ಸು ಎಕ್ಸ್ಪೋರ್ಟ್ ಮಾಡ್ಬೋದು, ಚೀಪ್ ಆಗುತ್ತೆ. ಸೊ ದೇರ್ ಆರ್ ಓನ್ಲಿ 3 ಸೊಲ್ಯೂಷನ್ಸ್. ಒನ್ ಈಸ್ ಹೈ ಎಜುಕೇಷನ್, ಸೈಂಟಿಫಿಕ್ ಆ್ಯಂಡ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮತ್ತು ಜಾಬ್ ಕ್ರಿಯೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್, ಫ್ಯಾಕ್ಟ್ರೀಸ್ ಎಕ್ಸೆಟ್ರಾ. ಸ್ನೇಹಿತರೆ, ಫಾರ್ಮರ್ಸ್ ಮೇಲೆ ಬರೋಕ್ಕೆ ದೆರ್ ಇಸ್ ನೋ ಅದರ್ ಶಾರ್ಟ್ಕಟ್.
ದಿಸ್ ಈಸ್ ದಿ ಓನ್ಲಿ ವೇ ಫಾರ್ಮರ್ಸ್ ಕ್ಯಾನ್ ಕಮ್ ಅಪ್. ಸ್ನೇಹಿತರೆ, ಭಾರತ ದೇಶದಲ್ಲಿ ಪಂಜಾಬ್ ಫಾರ್ಮರ್ಸ್ ಒಬ್ಬರೇ ಫಾರ್ಮರ್ಸ್ ಅಲ್ಲ, ಇದ್ದಿದ್ದರಲ್ಲಿ ಪಂಜಾಬ್ ಫಾರ್ಮರ್ಸು ಚೆನ್ನಾಗಿದ್ದಾರೆ, ಸುಮಾರು 10-15% ಚೆನ್ನಾಗಿದ್ದಾರೆ. ಅವರು ಒಳ್ಳೊಳ್ಳೆ 1 ಕೋಟಿ 2 ಕೋಟಿ ಕಾರಲ್ಲೆಲ್ಲ ಓಡಾಡ್ತಾರೆ, ಅವ್ರು ಕಷ್ಟಪಟ್ಟು ದುಡ್ದಿದ್ದಾರೆ, ಅದೇನು ತಪ್ಪಿಲ್ಲ. ಅದೇ ರೀತಿ ದೇಶಾದ್ಯಂತ ಫಾರ್ಮರ್ಸ್ ಇದ್ದಾರೆ, ಅವ್ರು ಯಾವ ರೀತಿ ಯಾಕೆ ಗಲಾಟೆ ಮಾಡ್ತಾ ಇಲ್ಲ, ಇದನ್ನು ನಾವು ನೋಡಬೇಕು. ಆದರೆ ಫಾರ್ಮರ್ಸ್ ಅಂದರೆ ಬರೀ ಭತ್ತ, ಶುಗರ್ ಕೇನು ಮತ್ತು ವೀಟ್ ಬೆಳೆಯೋರಲ್ಲ. ಫಾರ್ಮರ್ಸ್ ಅಂದರೆ ತರಕಾರಿ ಬೆಳೆಯೋರು ಫಾರ್ಮರ್ಸು, ಫಾರ್ಮರ್ಸ್ ಅಂದರೆ ಹೂ ಬೆಳೆಯೋರು ಫಾರ್ಮರ್ಸು, ಫಾರ್ಮರ್ಸ್ ಅಂದರೆ ಹಣ್ಣು ಬೆಳೆಯೋರು ಫಾರ್ಮರ್ಸು. ಇದನ್ನು ನಾವೆಲ್ಲ ತಿಳ್ಕೋಬೇಕು. ಅವ್ರನ್ನೆಲ್ಲ ಮೇಲೆ ತರಬೇಕು ಅಂದರೆ ಇಟ್ ಈಸ್ ಓನ್ಲಿ ಥ್ರೂ ಎಜುಕೇಷನ್, ಸೈಂಟಿಫಿಕ್ ಆ್ಯಂಡ್ ಕಾಂಟ್ರಾಕ್ಟ್ ಫಾರ್ಮಿಂಗ್. ಇವೆರಡರಿಂದಲೇ ಸಾಧ್ಯ ಸ್ನೇಹಿತರೆ. ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಜೈ ಜವಾನ್ ಜೈ ಕಿಸಾನ್, ಭಾರತ್ ಮಾತಾ ಕಿ ಜೈ.